ಜೊತೆಲಿ ಈಗ ಗಾಯತ್ರಿ ಶಾಂತೇಗೌಡ ಅವರನ್ನೇ ಮಾತಾಡ್ತೀನಿ. ಮೇಡಮ್, ಕೊನೆ ಕ್ಷಣದಲ್ಲಿ ನಿಮ್ಗೆ ಎ ಸಿ ಅವರು ಲಿಸ್ಟ್ ಕಳಿಸಿದ್ರು. ಆ ಲಿಸ್ಟಲ್ಲಿ ನಿಮ್ಮ ಹೆಸರಿತ್ತು. ಎಲ್ಲೋ ಒಂದು ಕಡೆ ನೀವು ಸಚಿವರಾಗ್ತೀರಿ ಅನ್ನೋ ಭರವಸೆ ಇತ್ತು. ಆದರೆ ಈಗ ನೀವು ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇಲ್ಲ, ಏನಾಯ್ತು ಅಂತ ಮೇಡಮ್? ನಾನು ಅದಕ್ಕೆ ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ನಾನು ಈ 3-4 ಡೇಸು ನೀವು ವೆಯ್ಟ್ ಆ್ಯಂಡ್ ವಾಚ್. ಮೇಡಮ್, ಲಿಸ್ಟು ಹೈಕಮಾಂಡ್ ಕಳಿಸ್ಕೊಟ್ರು ಅಂತ, ಅಂದರೆ ಹೈಕಮಾಂಡ್ ನಿಮ್ಮನ್ನು ಪರಿಗಣಿಸಿತ್ತು ಅಂತ? ಎಲ್ಲರೂ ಪರಿಗಣಿಸಿದ್ದಾರೆ. ಒಂದು 4-5 ದಿವಸ ಅದನ್ನು ಸ್ವಲ್ಪ ಮುಂದೂಡಿದ್ದಾರೆ. ಅದನ್ನು ಮಾಡ್ತಾರೆ. ಅಂದರೆ ಕಾರಣ ಏನು ಅಂತ ಗೊತ್ತಾಗಿಲ್ಲ? ಇಲ್ಲ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯವರು ಭೇಟಿ ಮಾಡಿದ್ರಿ, ಇವತ್ತು ಹುಟ್ಟುದಬ್ಬ. ಮತ್ತು ನಾನು ಸಿದ್ದರಾಮಯ್ಯನವ್ರು ಹುಟ್ಟಿದಬ್ಬ, ನಾನೊಬ್ಳು ಅಭಿಮಾನಿಯಾಗಿ ಹೋಗಿ ವಿಶ್ ಮಾಡಿಬಿಟ್ಟು ಬಂದಿದ್ದೀನಿ. ಸಿದ್ದರಾಮಯ್ಯವರು ಇವತ್ತು ಕ್ಯಾಬಿನೆಟ್ ರಾಜಭವನ ಲೋಕಭವನಕ್ಕೆ ಹೋಗಿಲ್ಲ. ಕಾರಣ ನಿಮ್ಮ ಬಗ್ಗೆ ಅಲ್ಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ಏನಾದರೂ ಅದ್ರ ಬಗ್ಗೆ? ಇಲ್ಲ, ನಾನು ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನಾನು ಅದೇನು ಮಾತಾಡಲ್ಲ. ಮೇಡಮ್, ಇವತ್ತು ಮಾಡಬೇಕಾಯಿತು, ನೀವು ಕೂಡ ಪ್ರಮಾಣವಚನ ಸ್ವೀಕಾರ ಮಾಡಬೇಕಾಯಿತು. ಬೇಸರ ಇದೆ, ಇವತ್ತು ಎಲ್ಲರೂ ಮಾಡ್ತಾ ಇದ್ದಾರೆ. ತಮ್ಮ ಹೆಸರಿದ್ದು ಕೂಡ ನೀವು ಮಾಡಿ. ನನ್ನ ಹೆಸರಿತ್ತು ಆಗಿಲ್ಲ ಅಂತ ಬೇಸರ ಇದ್ದೇ ಇರುತ್ತೆ ಎಲ್ಲರಿಗೂ. ಅದೇ ಥರ ನನಗೂ ಸ್ವಲ್ಪ ಬೇಜಾರಾಗಿದೆ. ಇದೆಯಾ ಈಗ ಮುಂದೆ ಸಿಗುತ್ತೇನೋ? ಯಾಕಂದ್ರೆ ತುಂಬ ಇದು ಕೇಳಿ ಬರ್ತಾ ಇರುವಂಥ ಬೇರೆ ಬೇರೆ ಹೆಸರು. ಆದರೆ ನಮಗೆ ಸಿಗುತ್ತೇನೋ ನಿರೀಕ್ಷೆ ಇದೆಯಾ? ನಿರೀಕ್ಷೆ ಇದೆ. ಭರವಸೆ ಕೊಟ್ಟಿದ್ದಾರೆ ಮೇಡಮ್ ನಾಯಕರು? ಭರವಸೆ ಕೊಟ್ಟಿದ್ದಾರೆ ನಾಯಕರು? ನಾನು ಅದು ಮಾತಾಡಲ್ಲ ರೀ. ಕಮಾಂಡ್ ನನ್ನನ್ನು ಗುರುತಿಸಿ ಏನು ASCC ಪಟ್ಟಿನಲ್ಲಿ ಬಂದಿದೆ ಅದನ್ನು ನನ್ನನ್ನು ಗುರುತು ಮಾಡಿದ್ದಾರೆ. ಅದು ಸ್ವಲ್ಪ ದಿವಸ ಒಂದು 4-5 ದಿವಸ ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ. ಅದಕ್ಕೆ ಮುಂದೆ ದಿನಗಳಲ್ಲಿ ಒಂದು ಹೈಕಮಾಂಡ್ ಅದನ್ನು ನಮ್ಮನ್ನು ಕನ್ಸಿಡರ್ ಮಾಡುತ್ತೆ. ನನಗೇನು ಹೇಳಲ್ಲ, ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಇಲ್ಲ, ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ನಾನು ಯಾವುದಕ್ಕೂ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಖಂಡಿತ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಅದ್ರ ಬಗ್ಗೆ ನಾನು ಯಾವುದೂ ರಿಯಾಕ್ಟ್ ಮಾಡಲ್ಲ. ಜೊತೆಲಿ ಈಗ ಗಾಯತ್ರಿ ಶಾಂತೇಗೌಡ ಅವರನ್ನೇ ಮಾತಾಡ್ತೀನಿ. ಮೇಡಮ್, ಕೊನೆ ಕ್ಷಣದಲ್ಲಿ ನಿಮ್ಗೆ ಎ ಸಿ ಅವರು ಲಿಸ್ಟ್ ಕಳಿಸಿದ್ರು. ಆ ಲಿಸ್ಟಲ್ಲಿ ನಿಮ್ಮ ಹೆಸರಿತ್ತು. ಎಲ್ಲೋ ಒಂದು ಕಡೆ ನೀವು ಸಚಿವರಾಗ್ತೀರಿ ಅನ್ನೋ ಭರವಸೆ ಇತ್ತು. ಆದರೆ ಈಗ ನೀವು ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇಲ್ಲ, ಏನಾಯ್ತು ಅಂತ ಮೇಡಮ್? ನಾನು ಅದಕ್ಕೆ ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ನಾನು ಈ 3-4 ಡೇಸು ನೀವು ವೆಯ್ಟ್ ಆ್ಯಂಡ್ ವಾಚ್. ಮೇಡಮ್, ಲಿಸ್ಟು ಹೈಕಮಾಂಡ್ ಕಳಿಸ್ಕೊಟ್ರು ಅಂತ, ಅಂದರೆ ಹೈಕಮಾಂಡ್ ನಿಮ್ಮನ್ನು ಪರಿಗಣಿಸಿತ್ತು ಅಂತ? ಎಲ್ಲರೂ ಪರಿಗಣಿಸಿದ್ದಾರೆ. ಒಂದು 4-5 ದಿವಸ ಅದನ್ನು ಸ್ವಲ್ಪ ಮುಂದೂಡಿದ್ದಾರೆ. ಅದನ್ನು ಮಾಡ್ತಾರೆ. ಅಂದರೆ ಕಾರಣ ಏನು ಅಂತ ಗೊತ್ತಾಗಿಲ್ಲ? ಇಲ್ಲ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯವರು ಭೇಟಿ ಮಾಡಿದ್ರಿ, ಇವತ್ತು ಹುಟ್ಟುದಬ್ಬ. ಮತ್ತು ನಾನು ಸಿದ್ದರಾಮಯ್ಯನವ್ರು ಹುಟ್ಟಿದಬ್ಬ, ನಾನೊಬ್ಳು ಅಭಿಮಾನಿಯಾಗಿ ಹೋಗಿ ವಿಶ್ ಮಾಡಿಬಿಟ್ಟು ಬಂದಿದ್ದೀನಿ. ಸಿದ್ದರಾಮಯ್ಯವರು ಇವತ್ತು ಕ್ಯಾಬಿನೆಟ್ ರಾಜಭವನ ಲೋಕಭವನಕ್ಕೆ ಹೋಗಿಲ್ಲ. ಕಾರಣ ನಿಮ್ಮ ಬಗ್ಗೆ ಅಲ್ಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ಏನಾದರೂ ಅದ್ರ ಬಗ್ಗೆ? ಇಲ್ಲ, ನಾನು ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನಾನು ಅದೇನು ಮಾತಾಡಲ್ಲ. ಮೇಡಮ್, ಇವತ್ತು ಮಾಡಬೇಕಾಯಿತು, ನೀವು ಕೂಡ ಪ್ರಮಾಣವಚನ ಸ್ವೀಕಾರ ಮಾಡಬೇಕಾಯಿತು. ಬೇಸರ ಇದೆ, ಇವತ್ತು ಎಲ್ಲರೂ ಮಾಡ್ತಾ ಇದ್ದಾರೆ. ತಮ್ಮ ಹೆಸರಿದ್ದು ಕೂಡ ನೀವು ಮಾಡಿ. ನನ್ನ ಹೆಸರಿತ್ತು ಆಗಿಲ್ಲ ಅಂತ ಬೇಸರ ಇದ್ದೇ ಇರುತ್ತೆ ಎಲ್ಲರಿಗೂ. ಅದೇ ಥರ ನನಗೂ ಸ್ವಲ್ಪ ಬೇಜಾರಾಗಿದೆ. ಇದೆಯಾ ಈಗ ಮುಂದೆ ಸಿಗುತ್ತೇನೋ? ಯಾಕಂದ್ರೆ ತುಂಬ ಇದು ಕೇಳಿ ಬರ್ತಾ ಇರುವಂಥ ಬೇರೆ ಬೇರೆ ಹೆಸರು. ಆದರೆ ನಮಗೆ ಸಿಗುತ್ತೇನೋ ನಿರೀಕ್ಷೆ ಇದೆಯಾ? ನಿರೀಕ್ಷೆ ಇದೆ. ಭರವಸೆ ಕೊಟ್ಟಿದ್ದಾರೆ ಮೇಡಮ್ ನಾಯಕರು? ಭರವಸೆ ಕೊಟ್ಟಿದ್ದಾರೆ ನಾಯಕರು? ನಾನು ಅದು ಮಾತಾಡಲ್ಲ ರೀ. ಕಮಾಂಡ್ ನನ್ನನ್ನು ಗುರುತಿಸಿ ಏನು ASCC ಪಟ್ಟಿನಲ್ಲಿ ಬಂದಿದೆ ಅದನ್ನು ನನ್ನನ್ನು ಗುರುತು ಮಾಡಿದ್ದಾರೆ. ಅದು ಸ್ವಲ್ಪ ದಿವಸ ಒಂದು 4-5 ದಿವಸ ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ. ಅದಕ್ಕೆ ಮುಂದೆ ದಿನಗಳಲ್ಲಿ ಒಂದು ಹೈಕಮಾಂಡ್ ಅದನ್ನು ನಮ್ಮನ್ನು ಕನ್ಸಿಡರ್ ಮಾಡುತ್ತೆ. ನನಗೇನು ಹೇಳಲ್ಲ, ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಇಲ್ಲ, ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ನಾನು ಯಾವುದಕ್ಕೂ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಖಂಡಿತ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಅದ್ರ ಬಗ್ಗೆ ನಾನು ಯಾವುದು